ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ನಾಳೆ ಮುಗಿತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರುವ 6 ಕಂಟೆಸ್ಟೆಂಟ್ಗಳಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಇದುವರೆಗೆ ಗೆದ್ದಿರೋ ಏಕೈಕ ಸ್ಪರ್ಧಿ ಅಂದರೆ ಹಿರಿಯ ನಟಿ ಶ್ರುತಿ ಅವರು. 7 ವರ್ಷದ ಹಿಂದೆ ಅಂದರೆ ಸೀಸನ್ 3ರಲ್ಲಿ ವಿನ್ನರ್ ಆಗಿದ್ದರು ಶ್ರುತಿ ಅವರು. ಅದಕ್ಕೂ ಮೊದಲು 2 ಸೀಸನ್ ಆಗಲಿ ಆ ನಂತರದ 6 ಸೀಸನ್ಗಳಲ್ಲಿ ಆಗಲಿ ಯಾರು ಒಬ್ಬರು ಮಹಿಳಾ ಸ್ಪರ್ಧಿ ಗೆದ್ದಿಲ್ಲ. ಹೀಗಾಗಿ ಸಂಗೀತಾ ಶೃಂಗೇರಿಯವರು ಈ ಬಾರಿ ಗೆದ್ದರೆ ಬಿಗ್ ಬಾಸ್ ಗೆದ್ದ 2ನೇ ಮಹಿಳಾ ಸ್ಪರ್ಧಿ ಆಗ್ತಾರೆ. ಇನ್ನು ಸಂಗೀತ ಬಗ್ಗೆ ಹೇಳೋದಾದರೆ BBK 10 ಪ್ರೀಮಿಯರ್ ಸಂಚಿಕೆಯಲ್ಲಿ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ವೋಟ್ಸ್ ಪಡೆದುಕೊಂಡು ಅಸಮರ್ಥರು ಎಂಬ ಹಣೆಪಟ್ಟಿಯೊಂದಿಗೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟವರು ಸಂಗೀತಾ ಶೃಂಗೇರಿ. ಆರಂಭದಲ್ಲೇ ಹಲವು ಸವಾಲುಗಳು ಸಂಗೀತ ಸೇರಿದಂತೆ ಅಸಮರ್ಥರಿಗೆ ಎದುರಾಯಿತು. ಅದನ್ನೆಲ್ಲ ಎದುರಿಸುವಲ್ಲಿ ಸಂಗೀತ ಹಾಗೂ ಎಲ್ಲ ಅಸಮರ್ಥರ ಗುಂಪು ಯಶಸ್ವಿಯಾಯಿತು. ಸಂಗೀತ ನಿಜಕ್ಕೂ ಗಟ್ಟಿಗೆತ್ತಿ ಏಟಿಗೆ ಎದುರೇಟು ನೀಡುವುದರಲ್ಲಿ ಸಂಗೀತ ಎತ್ತಿದ ಕೈ. ಕೆಲವೊಮ್ಮೆ ಮಾನಸಿಕವಾಗಿ ಕುಗ್ಗಿದ್ದರೂ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ. ದೈಹಿಕವಾಗಿ ಆಗಲಿ ಮಾನಸಿಕವಾಗಿಯೇ ಆಗಲಿ ತಮ್ಮನ್ನು ತಾವು ವೀಕ್ ಅಂತ ಯಾವತ್ತೂ ತೋರಿಸಿಕೊಂಡಿಲ್ಲ, ಹಿಂದೆ ಬಿದ್ದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಮಾತುಗಳನ್ನು ಸಂಗೀತ ಆಡಿದ್ದಾರೆ. ಅದು ಸರಿಯೋ ತಪ್ಪೋ ಒಟ್ಟಲ್ಲಿ ಮಾತುಗಳಿಗೆ ಸಂಗೀತ ಬದ್ಧರಾಗಿದ್ದಾರೆ. ತಪ್ಪಾದಾಗ ಎಲ್ಲರ ಮುಂದೆ ಕ್ಷಮೆ ಕೇಳಿದ್ದಾರೆ. ಆರಂಭದಲ್ಲಿ ಕಾರ್ತಿಕ್ ಜೊತೆ ಸಂಗೀತ ಬಾಂಡಿಂಗ್ ಚೆನ್ನಾಗಿತ್ತು. ಆದರೆ ಬರ್ತಾ ಇಬ್ಬರ ಮಧ್ಯೆ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. ಕಾರ್ತಿಕ್, ತನಿಷಾ ಹಾಗೂ ಸಂಗೀತ ನಡುವಿನ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು. ಬಳಿಕ ಕಾರ್ತಿಕ್, ತನಿಷಾ ಮತ್ತು ಸಂಗೀತ ನಡುವೆ ವಾಕ್ ಸಮರಗಳು ನಡೆದವು. ಕಾರ್ತಿಕ್ ಹಾಗೂ ಸಂಗೀತ ಮಧ್ಯೆ ಹಲವಾರು ಬಾರಿ ವಾಗ್ಯುದ್ಧ ಜರುಗಿದೆ. ಕಾರ್ತಿಕ್ ಹಾಗೂ ತನಿಷಾಗೂ ಸಂಗೀತ ಟಫ್ ಫೈಟ್ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಅವರನ್ನು ತಮ್ಮನಾಗಿ ಕಂಡಿದ್ದಾರೆ ಸಂಗೀತ. ಪ್ರೀತಿಯಿಂದ ಪೃಥು ಅಂತ ಸಂಗೀತ ಕರೆಯುತ್ತಾರೆ. ಪ್ರತಾಪ್ ಜೊತೆಗೆ ಸಂಗೀತ ಅವರ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ಬಿಗ್ ಬಾಸ್ ಮನೆಯೊಳಗೆ ಸಂಗೀತ ಪ್ರತಾಪ್ ಮಾನಸಿಕವಾಗಿ ಪರಸ್ಪರ ಸಪೋರ್ಟ್ ಮಾಡಿಕೊಂಡಿದ್ದಾರೆ. ರಾಕ್ಷಸರು ವರ್ಸಸ್ ಗಂಧರ್ವರು ಟಾಸ್ಕ್ನಲ್ಲಿ ಸಂಗೀತ ಕಣ್ಣಿಗೆ ಪೆಟ್ಟಾಯಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಂದರು. ಕಣ್ಣಿಗೆ ತೀವ್ರ ಪೆಟ್ಟು ಬಿದ್ದರೂ ಆಟದಲ್ಲಿ ಸಂಗೀತ ಹಿಂದೆ ಬೀಳಲಿಲ್ಲ. ಮಾನಸಿಕವಾಗಿ ಕುಗ್ಗಿದ್ದರೂ ಸ್ಟ್ರಾಂಗ್ ಆಗಿ ಎದ್ದು ಬಂದರು. ಇದಿಷ್ಟು ಸಂಗೀತ ಅವರ ಪ್ಲಸ್ ಪಾಯಿಂಟ್ ಆಗಿದ್ದರೆ, ಇನ್ನು ಮೈನಸ್ ವಿಚಾರ ನೋಡೋದಾದರೆ ವಿನಯ್, ಕಾರ್ತಿಕ್ ಹಾಗೂ ತನಿಷಾ ಈ ಮೂವರೊಂದಿಗೆ ಸಂಗೀತ ಕಿತ್ತಾಡಲು ಕಾರಣವಾಗಿದ್ದೇ ನಾಮಿನೇಷನ್. ಮೊದಲ ವಾರದಲ್ಲೇ ಸಂಗೀತ ಅವರನ್ನು ವಿನಯ್ ನಾಮಿನೇಟ್ ಮಾಡಿದರು. ಆಗ ವಿನಯ್ ಜೊತೆಗೆ ಸಂಗೀತ ಜಗಳವಾಡಿದ್ದರು. ಲೂಡೋ ಟಾಸ್ಕ್ನಲ್ಲಿ ಸಂಗೀತ ಗೆದ್ದು ನಾಮಿನೇಷನ್ನಿಂದ ಸೇಫ್ ಆಗಿದ್ದರು. ಹೀಗಿದ್ದರೂ ಮೊದಲೇ ಅವಕಾಶ ಸಿಕ್ಕಾಗ ಕಾರ್ತಿಕ್ ಮತ್ತು ತನಿಷಾ ತಮ್ಮನ್ನು ಸೇಫ್ ಮಾಡಲಿಲ್ಲ ಎಂಬ ಸಿಟ್ಟು, ಬೇಸರ ಸಂಗೀತಗೆ ಕಾಡಿತು. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಸಂಬಂಧಗಳನ್ನು ನಿಭಾಯಿಸುವುದು ಕಷ್ಟ. ಹೀಗಿರುವಾಗ ಸ್ನೇಹಿತರಿಂದ ಸಂಗೀತ ನಿರೀಕ್ಷೆ ಮಾಡಿದ್ದರು. ಇದು ಸಂಗೀತಗೆ ಮೈನಸ್ ಆಯಿತು. ಈ ಕಾರಣಗಳಿಗೆ ಇತರೆ ಸ್ಪರ್ಧಿಗಳು ಸಂಗೀತ ಅವರನ್ನು ಸಮಯ ಸಾಧಕಿ, ಅವಕಾಶವಾದಿ ಅಂತ ಕರೆಯಲು ಆರಂಭಿಸಿದರು. ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅಷ್ಟು ಗಮನ ಸೆಳೆದಿಲ್ಲ ಅಂದರೆ ತಪ್ಪಾಗಲ್ಲ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.